Hello everyone, welcome to Sankalp Learning Solution. Let us see question number 8 of the chapter Analogy, Non-Verbal. A image shows triangle and B image shows the rectangle. Okay. So here we should see the relation between A and C. Okay. Not A and B. So triangle A is that, then C, it contains two triangles. How they are joined? They are joined with side by side. Side by side. This is very important. A ಅಲ್ಲಿ ಟ್ರಯಾಂಗಲ್ ಇದೆ, ಸಿ ಅಲ್ಲಿ ಎರಡು ಟ್ರಯಾಂಗಲ್ ಇದೆ, ಬಟ್ ಅದು ಜಾಯಿನ್ ಹಾಕೊಂಡಿದೆ. ಹೇಗೆ ಜಾಯಿನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೈಡ್ ಬೈ ಸೈಡ್ ಅಲ್ಲಿ ಜಾಯಿನ್ ಮಾಡಿದ್ದಾರೆ. ಒನ್ ಟ್ರಯಾಂಗಲ್ ಅದರ ಪಕ್ಕಕ್ಕೆ ಇನ್ನೊಂದನ್ನ ಈ ವರ್ಟೆಕ್ಸ್ ಗೆ ಜಾಯಿನ್ ಮಾಡಿ ಇನ್ನೊಂದನ್ನ ಮಾಡಿದ್ದಾರೆ. ಅದೇ ರೀತಿ ಬಿ ಅಲ್ಲಿ ಏನಾಗಿದೆ, ಪ್ಯಾರಲೋಗ್ರಾಮ್ ಇದೆ. ಓಕೆ, ಪ್ಯಾರಲೋಗ್ರಾಮ್, ದಿಸ್ ನಾಟ್ ರೆಕ್ಟಾಂಗಲ್, ಇಟ್ ಇಸ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅನ್ನ ನಾವೇನ್ ಮಾಡ್ಬೇಕು, ಹೇಗೆ ಟ್ರಯಾಂಗಲ್ಸ್ ಜಾಯಿನ್ ಆಗಿದೆಯೋ ಅದೇ ರೀತಿ ಡಿ ಪ್ಲೇಸ್ ಅಲ್ಲಿ ಪ್ಯಾರಲೋಗ್ರಾಮ್ ಜಾಯಿನ್ ಆಗ್ಬೇಕು. ಟೂ ಪ್ಯಾರಲೋಗ್ರಾಮ್ ಶುಡ್ ಬಿ ಜಾಯಿನ್ಡ್ ಆಸ್ ಸೈಡ್ ಬೈ ಸೈಡ್. ಸೈಡ್ ಬೈ ಸೈಡ್ ಅಲ್ಲಿ ಎರಡು ಪ್ಯಾರಲೋಗ್ರಾಮ್ ಅನ್ನ ಜಾಯಿನ್ ಮಾಡಿದ್ರೆ ಇಟ್ ಲುಕ್ ಲೈಕ್ ದಿಸ್. ಸೊ ಡಿ ಶುಡ್ ರಿಪ್ಲೇಸ್ ವಿತ್ ದಿಸ್ ಇಮೇಜ್. Here the correct option is option 4. So answer is 4. Thank you.